ರೋಡ್ಗೋದ್ರೆ ಹಳ್ಳ ದಿಣ್ಣೆಗಳು ನೋಡ್ತಾ ಇರ್ತೀರಲ್ಲ, ಸೇಮ್ ಇಲ್ಲೊಂದಷ್ಟು ಅಲ್ಲೊಂದಷ್ಟು ಆ ಕಡೆ ಒಂದಿಷ್ಟು. ಅದೇನಾಗುತ್ತೆ, ಲೂಸ್ ಬಿಟ್ರೆ ಹಿಂಗ್ ಎಳ್ಕೊಂಡ್ಬಿಡುತ್ತೆ ಕಾಲು. ಅಮ್ಮ, ಹೊಸ ವರ್ಷದ್ದು ನಿಂದು ರೆಸಲ್ಯೂಷನ್ ಏನಮ್ಮ 2026ಕ್ಕೆ? ಒಬ್ರು ಚೇಷ್ಟೆ ಮಾಡಕ್ ಶುರು ಮಾಡಿದ್ರೆ ಎಲ್ಲರೂ ಮಾಡ್ತಾರೆ. ಅಮ್ಮ ಒಂಟದ್ಲು ಚರಿ ಚರಿ. ಏಯ್ ಏಯ್, ಬೇಬಿ ಬೇಬಿ ತೆಗ್ದ ಇಲ್ಲಿ ನೋಡಿಲಿ ಸ್ವಲ್ಪ. ಓ ರಾಮ, ಹೊರಟೋದ್ ನಾವು. ಬೇಬಿ ಹೋಗಿಲ್ಲ, ಬೇಬಿ ತೆಕ್ಕೊಟ್ಟ. ಇವಳು ಅರ್ಧ ನುಗ್ಗೋಳೆ. ಅಕ್ಕ ತಿಕ್ಕ ಹಿಡಿತಕ್ಕ, ನಾನು ತಗೊಡ್ತೀನಿ ಬಕ್ಕ. ಏನಿದೆ ಇಲ್ಲಿ ಔಸ್ಕೊಳಕ್ಕೆ? ಅವ್ನು ಮಾಡಿದ್ದು ಸ್ವಲ್ಪ ತೆಕ್ಕೊಟ್ಟ, ಇವಳು ಪೂರ್ತಿ ತಕೊಂಡ್ ಹೋದ್ಲು. ಇವಳು ಇದ್ದಿದ್ದುವೆ ದೊಡ್ಡವಳು ಅಂತಾನೆ ಇಲ್ಲ, ಚಿಕ್ಕ ಮಗು ತರನೇ ಆಡ್ತದದು. ಸರಿ, ಯಾರು ಏನ್ ಮಾಡ್ತಾರೆ ಅದನ್ನ ಕ್ಯಾಟು, ಅದು ಕ್ಯಾಟು, ಕಾಪಿ ಕ್ಯಾಟು. ನೋಡ ನೋಡಿ ನೋಡಿ ನೋಡಿ, ಶುರು ಆಯ್ತು. ದೇವ್ರೆ, ಬಾರೆ ನೀನಿಲ್ಲಿ. ಯಾಕೆ ಕೆಟ್ಟ ಬುದ್ಧಿ ಕಲಿತಾ ಇದೀಯ ನಿನ್ ತಂಗಿ ಜೊತೆ ಸೇರ್ಕೊಂಡು? ನೋಡಿ ಕೆಟ್ಟ ಬುದ್ಧಿ ತಂಗಿ ಕಲಿತಾರೆ ಅಂತಾರೆ, ಇಲ್ಲಿ ನಮ್ಮಲ್ಲಿ ಉಲ್ಟಾ. ತಂಗಿನ ನೋಡಿ ಅಕ್ಕ ಕಲಿತಾವಳೆ ಕೆಟ್ಟ ಬುದ್ಧಿನ. ಹೌದು. ಏ ಕಿತಾಪತಿ ಹೆಂಗ್ಸು, ಬಾಯ್ಲಿ. ನೀನಲ್ಲ ಬಂಗಾರ, ನಿನ್ ತಂಗಿ. ಹೊಡೆಯೋರಿಲ್ಲ, ಯಾರಿಲ್ಲ, ಎಲ್ಲ ಲೀಡರ್ ಆಗೋಳ, ಗ್ಯಾಂಗ್ ಲೀಡರ್. ಅವಳೆ ಗ್ಯಾಂಗ್ ಲೀಡರ್ ಮನೇಲಿ. ಅಯ್ಯೋ ಹೋಯ್ತು ಬುರುಡೆ. ಒಂದು ನಿಮಿಷ ಕುಂತಲ್ ಕೂರಲ್ವಲ್ಲಪ್ಪ ಇದು ಚಿಲ್ಟಾರಿ. ಹಲೋ ಕಿತಾಪತಿ ಹೆಂಗ್ಸು, ನಿನ್ನ ಹೆಸರು ಕಿತಾಪತಿ ಹೆಂಗ್ಸು. ಬಾ, ಬೇರೆಯವ್ರನ್ನ ನೋಡಿ ಸ್ವಲ್ಪ ಕಲೀರಿ, ಎಷ್ಟು ಡೀಸೆಂಟ್ ಆಗಿರ್ತಾರೆ. ನಿಮ್ಮಮ್ಮ ನಿಮ್ಮಪ್ಪ ನೋಡಲ್ಲ ಎಷ್ಟು ಚೆನ್ನಾಗಿ ಮುದ್ದಾಗಿ ಮಲ್ಗವೆ. ಬಂದ್ಲು ನೋಡಿ 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 ನೋಡಿ, ಮರ್ಯಾದೆ ಅನ್ನೋದೇ ಇಲ್ಲ ಅಕ್ಕ ಅಂತ. ಅವಳು ಆಡಿದ್ದೆ ಆಟ ಈ ಮನೇಲಿ, ಡೋಂಟ್ ಕೇರ್. ಶುರು ಕುಸ್ತಿ. ಇವತ್ತಿನ ಬ್ರೇಕ್ಫಾಸ್ಟು ನಮ್ಮಮ್ಮ ಲೈಟಾಗಿ ಸಿಸ್ತವ್ರೆ. ಪರವಾಗಿಲ್ಲ, ಅದು ನನಗೆ ಕ್ರಿಸ್ಪಿ ಇಷ್ಟ ಆಗುತ್ತೆ. ರವೆ ರೊಟ್ಟಿ ಮಾಡಿಸ್ಕೊಂಡು ತಿಂತಾ ಇದ್ದೀನಿ, ರವೆ ರೊಟ್ಟಿ. ಸಾಕು ನಾನು ಅಷ್ಟು ಚಟ್ನಿ. ಯಾಕೆ ಒಂದು ಸೆಕೆಂಡಲ್ಲಿ ಚಟ್ನಿ ಒಳಗೆ ಕಾಲಿಕ್ಕಿರೋಳೀಗ. ಅಷ್ಟೇ ಎಲ್ಲ ವೇಸ್ಟ್ ಆಗಿರೋದು, ಸುಮ್ಮನೆ ಕೂತ್ಕೊಳ್ಳೆ. ಅವಳು ಅವ್ರ ತಂಗಿ ಕಿತ್ತಾಡ್ತಾವ್ರೆ, ಅವಳು ಅಟ್ಟಾಡ್ಸ್ಕೊಂಡ್ ಬಂದಿದ್ದಕ್ಕೆ ಅವಳು ಬಂದಿದ್ದೀಗ. ಸುಮ್ಮನೆ ಇರ್ರಿ ಮಕ್ಳ, ತಿಂಡಿ ತಿನ್ಬೇಕಾದ್ರು ಅಟ್ಲೀಸ್ಟು. ರವೆ ಬಂದ್ಲು. ಅಮ್ಮ ನೀನು ಕುತ್ಕೊಮ್ಮ, ದೇವರು ನಿಮ್ಮ, ನೀನು ಸೈಲೆಂಟಾಗಿ ಕುತ್ಕೊಮ್ಮ. ನೀನು ಒಳ್ಳೆ ಉದ್ದಿಮ್ಮ, ನೀನು ತುಂಬ ಒಳ್ಳೆಯವಳಮ್ಮ. ನೀನು ನಿನ್ನ ಮಕ್ಳು ಥರ ಚೇಷ್ಟೆ ಅಲ್ಲ, ನೀನು ಕುತ್ಕೋ. ನಾವು ಇವತ್ತು ರವೆ ರೊಟ್ಟಿ ಮಾಡಿಸ್ಕೊಂತಿದ್ತಾ ಇದೀವಿ ಗಾಯ್ಸ್. ಒಟ್ನಲ್ಲಿ ಅವರು ನಮ್ಮ ವಿಡಿಯೋ ಹಾಳು ಮಾಡಬೇಕು ಅಂತ ಸ್ಕೆಚ್ ಹಾಕಿದ್ರು, ಹಾಳು ಮಾಡಿದ್ರು. ಚಟ್ನಿ ಒಳಗೆ ಕಾಲಿಕ್ಕಿರೋಳೀಗ, ಜಸ್ಟ್ ಮಿಸ್ಸು. ಅಮ್ಮ, ಹೊಸ ವರ್ಷದ್ದು ನಿಂದು ರೆಸಲ್ಯೂಷನ್ ಏನಮ್ಮ 2026ಕ್ಕೆ? ಏನಿಲ್ಲ, ಇರೋದೇ ಜೀವನ ಮಾಡ್ಕೊಂಡು ಹೋಗೋದು. ಇವಾಗ ಹೊಸ ಹಳೆ ನೈಟಿ ಹಾಕತ್ತಾ ಇದೀನಿ, ಮುಂದಕ್ಕೆ ಹೊಸ ನೈಟಿ ಹಾಕೋತೀನಿ ಅಷ್ಟೇ ರೆಸಲ್ಯೂಷನಾ? ಏನಾದ್ರೂ ಒಂದು ಅನ್ಕೋಬೇಕಲ್ಲ, ಈ ವರ್ಷದಿಂದ ನಾನು ಇದ್ ಬಿಡ್ತೀನಿ ಅದ್ ಮಾಡ್ತೀನಿ ಅಂತೆಲ್ಲ ರೆಸಲ್ಯೂಷನ್ಸ್. ಡ್ರಾಮಾ. ಚೆನ್ನಾಗಿ ತಿನ್ಬೇಕು, ಆರೋಗ್ಯವಾಗಿರ್ಬೇಕು, ಎಲ್ಲಾನು ಚೆನ್ನಾಗಿ ನೋಡ್ಕೋಬೇಕು, ಚೆನ್ನಾಗಿ ನಿದ್ದೆ ಮಾಡ್ಬೇಕು. ಅದು ಇಂಪಾರ್ಟೆಂಟು. ನಿದ್ದೆ ಮಾಡ್ದಿರೇನೆ ಬಿದ್ದಿರೋದು ನಾನು. ನಿದ್ದೆ ಇಂಪಾರ್ಟೆಂಟು. ಏನೇನು ಬೇಕೋ ಆ ಸಮಯಕ್ಕೆ ಎಲ್ಲ ಮಾಡ್ತಾ ಇರಬೇಕು ಅಷ್ಟೇ. ಒಳ್ಳೆ ಜನಗಳನ್ನ ಸಂಪಾದನೆ ಮಾಡಬೇಕು ಅಷ್ಟೇ. ಜೀವನ ಹೆಂಗೋಗುತ್ತೆ ಹಂಗಿರ್ಬೇಕು. ಹಿಂಗೆ ಮಾಡ್ತೀನಿ ಹಂಗೆ ಮಾಡ್ತೀನಿ, ನನ್ನ ಮಕ್ಕಳು ಏನು ಸಾಧನೆ ಮಾಡೋಕ್ಕಾಗಲ್ಲ. ಅದೆಲ್ಲ ಆಕಸ್ಮಿಕವಾಗಿ ಏನೇನಾಗುತ್ತೋ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಕಷ್ಟನ ಸುಖನ ದಾರಿ ನೋಡ್ಕೊಂಡು ಹೋಯ್ತಾ ಇರ್ಬೇಕು ಮುಂದಕ್ಕೆ. ಯಾರು ಮಾಡಲ್ಲ ಹಿಂಗಾಗಬೇಕು ಹಂಗಾಗಬೇಕು. ನೀಂದೇನು ಊಟ ಬಿಡ್ಬಾರ್ದು, ನಿದ್ದೆ ಮಾಡಬಾರ್ದು, ರೈಡ್ ಅಂತ ಯಾರ್ದು? ನೀನು ಹಂಗಲ್ಲ, ಸಾಧನೆ ಮಾಡು. ಕಂಬ್ಯಾಕು. 3 ತಿಂಗಳು ರೆಸ್ಟ್ ಮಾಡಿದ್ಯಾ, ಇನ್ನು ನಿಲ್ಸಲ್ಲ, ಓಡೋ ಗಾಡಿ ಆಗ್ಬೇಕು. ನೀನು ಕಾಲು ಚಕ್ರ ಹಾಕೊಂಡು ಹೋಯ್ತಾ ಇರಬೇಕು, ಸಾಧನೆ ಮಾಡಬೇಕು, ಒಳ್ಳೆಯದನ್ನ ಕಂಟೆಂಟ ತರಬೇಕು, ಎಲ್ಲರೂ ಪ್ರೀತಿ ಮಾಡಬೇಕು. ಅದೇ ರೆಸಲ್ಯೂಷನ್ನು ಹೊಸ ವರ್ಷಕ್ಕೆ. ನಮ್ಮಮ್ಮ ಚಟ್ನಿ ಪುಡಿ ಹಾಕೊಂಡು ತಿನ್ನು ಅಂದರೆ ಅವೆಲ್ಲ ಗರಂ ಮಸಾಲೆ ಹಾಕೊಂಡು ಕೂತಿದ್ರು ಗೈಸ್. ಒಂದೇ ಥರ ಇತ್ತು ಕಣಪ್ಪ. ಚಟ್ನಿ ಪುಡಿ ಗರಂ ಮಸಾಲೆ ಹಾಕೊಂಡು ತಿಂತಾರೆ. ಬೆಳಗ್ಗೆ ನೀರು ಹಾಕೊಳ್ದೆ ಎಣ್ಣೆ ಹೊಡೆದ್ಬಿಟ್ರೆ ಹಿಂಗೆ ಆಗ್ದು. ಇಲ್ಲಮ್ಮ, ಬಾಯಿ ಮನ ಮರ್ಯಾದೆಲ್ಲ ತೆಗಿತೀಯ. ಮದ್ದಾರ್, ನಾನು ಮದ್ದಾರ್ ನೋ ಡಯರ್. ನಾನು ನೀನು ಫುಲ್ ಕಿತ್ತಾಡ್ಬಿಟ್ಟಿರೋ ವಿಡಿಯೋ ಹಾಕಿದ್ದೀನಿ ನೆನ್ನೆ. ನನಗೂ ನಮ್ಮಮ್ಮಂಗೂ ಫೈಟಿಂಗು ಅಂತ, ನನಗೆ ಉಣ್ಣಕ್ಕಿಕ್ಕಿಲ್ಲ ನೀನು ಅಂತ ಜಲ. ನಾನು ನೀನು ಫುಲ್ ಕಿತ್ತಾಡ್ಬಿಟ್ಟಿದೀವಿ ಅಂತ ಅನ್ಕೊಬಿಟ್ಟವ್ರೀಗ.
ನಾನು ಮಾಡಿಟ್ಟು ಹೋಗಿದ್ದೆ, ನೀ ತಿಂದಿಲ್ಲ, ನಂದ ತಪ್ಪು. ಇಬ್ರು ಏನು ರುಚಿ ರುಚಿಯಾಗಿ ಆಚೆ ತತ್ತೀರಿ ಅಂತ ಕಾಯ್ಕೊಂಡ್ ಕುಂತ್ಕೊಂಡೆ ನಾನು, ಅದಕ್ಕೆ ಮುಂಡ ಮೋಸ್ಕೊಂಡು ಹೋಯ್ತು ಎಲ್ಲ ನೇನೆ. ಇಬ್ರು ಜಗಳ 300 ಲಾಭ ಅಂತ. ನನ್ ಲಾಭ ಅಲ್ಲ, ನಷ್ಟ ಆಗೋಯ್ತು ನನಗೆ ನೆನ್ನೆ ನಿಮ್ ಜಗಳದಲ್ಲಿ. ನಿಮ್ಮಿಬ್ರು ಯಾರಿಗೂ ಜಗಳ ಇಲ್ಲ, ಮಿಸ್ಕಮ್ಯುನಿಕೇಶನ್ ಆಗಿದ್ದು ಪ್ರಾಬ್ಲಮ್ ಇದು. ನಾ ತರ್ತೀನಿ ಅಂತ ಅಪ್ಪ, ನಾ ತರ್ತೀನಿ ಅಂತ ನಾನೇನೋ ನಿಂಗೆ ಮ್ಯಾಂಗೋ ಮಲೆ ಅದೇನದು ಮಸ್ತಾನಿ ತಂದೆ. ಅಪ್ಪ ಊಟ ತರ್ತೀನಿ ಅಂದ್ರು, ಇಬ್ರು ಬಂದ್ವಿ. ನಾ ಕರೆಕ್ಟ್ ಆಗಿ ನಾವ್ ಇಬ್ರು ಮಾತಾಡ್ಕೊಂಡಿದ್ವಿ, ಕಮ್ಯುನಿಕೇಶನ್. ನನಗೆ ಹೇಳಿಲ್ಲ, ಅದೇ ಆಗಿದ್ ಪ್ರಾಬ್ಲಮ್ಮು. ನನಗೆ ನೀನು ತರಲ್ಲ ಅಂತಂದಿದ್ರೆ ಸರಿ, ಅಪ್ಪ ಅಂತೂ ನಂಗೆ ಈರುಳ್ಳಿ ದೋಸೆ ತರ್ತೀನಿ ತಿಂತೀಯ ಅಂತ ಕೇಳಿದ್ರು ನನ್ನ. ಹೇಳ್ದೆ ತಗೊಂಡೋಗು ಅಂತ. ನಾನು ಬೇಡ ನೀನ್ ತರ್ತೀಯ, ಇವತ್ತು ಏನಾದ್ರೂ ರುಚಿ ರುಚಿಯಾಗಿ ತಿನ್ನೋಣ, ಬಾಯೆಲ್ಲ ಹಾಳಾಗೋಗದೆ, ನೀನ್ ತರ್ತೀಯ ಚೆನ್ನಾಗಿ ಏನಾದ್ರು ಅಂತ ಅನ್ಕೊಂಡು ಆಸೆ ಪಟ್ಕೊಂಡು ಈರುಳ್ಳಿ ದೋಸೆ ತಗೊಂಡೋಗು, ನಾನು ಮ್ಯಾಂಗೋ ಮಸಾಲೆ. ಅದನ್ನ ಅಪ್ಪ ಹೇಳಿಲ್ಲ, ಅಮ್ಮ ಬೈತಾವಳೆ ತಗೋಬತ್ತೀನಿ ಅಂತ ಅಂದ್ಲು, ಕತಿ ತಿರುಗಿಸಿದ್ರು ನನಗೆ. ನಾನು ನೀನು ತಂದ್ರೆ ವೇಸ್ಟ್ ಆಗತ್ತಲ್ವಾ, ತಿನ್ನಕ್ಕಾಗಲ್ವಲ್ಲ ಅಂತ ನಾನು ಹಂಗೆ ಯೋಚನೆ ಮಾಡಿದೆ. ಅದು ನೋಡಿದ್ರೆ ಎಲ್ಲ ಉಲ್ಟಾ ಪುಲ್ಟಾಗಿ ಮಟಾಸ್ ಆಗೋಯ್ತು. ವೇಸ್ಟ್ ಆಗುತ್ತೆ ಫುಡ್ಡು, ಇಬ್ರು ತಂದ್ಬಿಟ್ರೆ ಅಂತ ನಾನು ಬೇಡ, ಹೊಟ್ಟೆ ತುಂಬ ಒಂದ್ ಟೈಮ್ ಆದ್ರೂ ತಿನ್ನೋಣ, ರಾತ್ರಿ ಊಟ ಸ್ಕಿಪ್ ಮಾಡೋಣ ಅಂತ ಪ್ಲಾನ್ ಅಲ್ಲಿ ಇದ್ದೆ. ಎಲ್ಲ ಹೋಯ್ತು ಗಾಯ್ಸ್, ಫುಲ್ ಜಗಳ ಗಾಯ್ಸ್. ಯಾವ ಜಗಳನೂ ಇಲ್ಲ, ನಾವು ಜಗಳನ ಅಲ್ಲ, 5 ನಿಮಿಷ ಅಷ್ಟೇ, ಇಲ್ಲಾಂದ್ರೆ ಸಂಸಾರ ಕಿತ್ತೋಗಿರೋದು. ಆಗಿದ್ರೆ ಜಗಳ ಎಲ್ಲ ತಲೆಗೆ ಹಾಕೊಳ್ಳಲ್ಲ. 4 ಸೆಕೆಂಡ್ ಸಾರಿ ಕೇಳಿದ್ವಿ, ಅವ್ರ ಅಪ್ಪನೂ ಸಾರಿ ಕೇಳಿದ್ರು, ಅವಳು ಸಾರಿ ಕೇಳಿದ್ಲು. BP ಏರ್ಕೊಂಡಿತ್ತವಳು, ಊಟ ಇಲ್ಲ. ನಾನು ಏನ್ ಮಾಡ್ಲಿ, ನಾನು ರವೆ ಇಡ್ಲಿ ಸಾಗು ಚಟ್ನಿ ಹಿಟ್ಟು ಹೋಗಿದ್ದೀನಿ, ಅವನು ತಗೊಂಬಂದು ತಿನ್ನೋದಕ್ಕೇನು. ನಾನು ಬಂದೆಪಾ, ವಾಶ್ರೂಮ್ಗೆ ಹೋಗೋಕೆಲ್ಲ ಬಂದೆ, ಇಡ್ಲಿ ಎಲ್ಲ ಗೊತ್ತು ಇರೋದು, ನೀವು ತರ್ತಿರಲ್ಲ ಹೊಟ್ಟೆ ಹಸ್ಕೊಂಡಿದ್ದು ಚೆನ್ನಾಗಿ ತಿನ್ನೋಣ ಅಂತ ನಾನು ಮನ್ಸಲ್ಲಿ ಇದ್ದಿದ್ದು. ಅದು ಎಲ್ಲ ಮಿಸ್ಟೇಕ್ ಆಗ್ಬಿಡ್ತು. ಹಿಂಗೆಲ್ಲ ಮಾಡ್ಕೋಬಾರ್ದು ಫ್ರೆಂಡ್ಸ್. ಸೀಕ್ಲು ತಿಂದ್ರೆ ನಮ್ಮಮ್ಮನವರು, ನಮ್ಮಮ್ಮನ ಎಷ್ಟು ಜಾಣೆ ಅಂದ್ರೆ ಈ ಥರ ಸೀದೋಗ್ಬಿಡುತ್ತೆ, ಎಮರ್ಜೆನ್ಸಿ ಅನ್ಕೋ. ಅವಾಗೇನಾರು ವೇಸ್ಟ್ ಆಗ್ಬಿಡ್ತಾರೆ. ಸೀಕ್ಲು ತಿಂದ್ರೆ ತಾಯಿ ಸಂಬಂಧ ಜಾಸ್ತಿ ಇರುತ್ತೆ, ಸೀಕ್ಲು ತಿನ್ನೋರು. ನಾವು ನಮ್ಮ ತಾಯಿ ಸಂಬಂಧ ಬಿಡಕ್ಕಾಗತ್ತಾ, ಎಲ್ಲಾನು ಹಾಕೊಂಡು ತಿಂತದ್ವಿ. ಈ ತರ ನನ್ನ ಬಣ್ಣ ಇದ್ರು ಬಿಡ್ತಾ ಇರ್ಲಿಲ್ಲ, ಎಲ್ಲ ಹಾಕೊಂಡು ತಿಂತದ್ವಿ. ಆಮೇಲೆ ಗೊತ್ತಾಯ್ತು ದೊಡ್ಡವ್ರಾಗ್ತಾ ಆಗ್ತಾ ವೇಸ್ಟ್ ಆಗುತ್ತೆ ಅಂತ ನಮ್ಮಮ್ಮ ಈ ಡ್ರಾಮಾ ಮಾಡ್ತಾರೆ. ಈ ತರನೂ ಒಂದ್ ಮ್ಯಾಟ್ರ್ ಐತಾಗ, ಹಂಗ ಗೊತ್ತೇ ಇಲ್ಲ. ತಾಯಿ ಸೀಕ್ಲು ತಿಂದ್ರೆ ತಾಯಿ ಸಂಬಂಧ ಜಾಸ್ತಿ. ಬದ್ನೆಕಾಯಿ ಸುಮ್ ಕುಂತ್ಕೊ. ದಿನ ಕೊಡ್ತೀನಿ. ಕೊಡು, ದಿನ ಸೀಕ್ಲೆ ಕೊಡು ನನಗೆ. ಸೀಕ್ಲು ತಿಂದೇನೆ ಹಿಂಗಿದೀವಿ, ಸೀಕ್ಲು ತಿನ್ಬಿಟ್ರಿ ಹೆಂಗಾಯ್ತೀನಿ, ಸೀದೋಗ್ಬಿಟ್ಟಿರ್ತೀಯ ಅಷ್ಟೇ. ಆಮೇಲೆ ಹಿಂಗಿರ್ಲಿ, ಹಂಗ ಬರೋದು ಹಂಗೆ ಅಷ್ಟೇ, ಕರ್ಕರ್ಗೆ ಬರ್ತದೆಲ್ಲ. ಬೆಂಗಳೂರು ಜೀವನ ಹೆಂಗಾಗಿದೆ ಅಂದ್ರೆ, ರೋಡ್ಗೆ ಹೋದ್ರೆ ಹಳ್ಳ ದಿಣ್ಣೆಗಳು ನೋಡ್ತಾ ಇರ್ತೀರಲ್ಲ, ಸೇಮ್ ಇಲ್ಲೊಂದಷ್ಟು ಅಲ್ಲೊಂದಷ್ಟು ಆ ಕಡೆ ಒಂದಿಷ್ಟು ಹಾಗೆ ನೋಡಿ. ಇವಾಗ ಕೂದಲೆಲ್ಲ ಬೆಳಿತಾ ಇದೆ ನೋಡಿ, ಚೆನ್ನಾಗಿ ಬೆಳಿತಾ ಇದೆ. ಗಾಯದ ಮೇಲೆ ಕೂದಲು ಬೆಳಿತಾ ಇದೆಯಾ? ಬರ್ತಾ ಇದೆ. ಇಲ್ಲೆಲ್ಲ ನೋಡಿ, ಇಲ್ಲೆಲ್ಲ ಸೈಡ್ ಅಲ್ಲ, ಸೈಡ್ ಅಲ್ಲ, ಇಲ್ಲಿ ಇದ್ರ ಮೇಲೆ ಬಂದಿಲ್ಲ, ಅದ್ರಲ್ಲಿ ಚೆನ್ನಾಗಿ ಬರ್ತಾ. ಇಲ್ಲಿ ಬಂದ್ಬಿಡ್ತು, ಫುಲ್ ಕೂದಲು ಬಂದ್ಬಿಟ್ಟಿದೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕೂದಲು ಬಂದಿದೆ. ಕೂದಲು ಬಂದಿದೆ ಅಂದ್ರೆ ಹೀಲ್ ಆಯ್ತು ಅಂತ ಅರ್ಥ. ಕೂದಲು ಬೆಳೀತು ಅಂತಲ್ಲ, ಕೂದಲು ಬಂದ್ರೆ ಹೀಲ್ ಆಯ್ತಾ ಇದೆ ಸ್ಕಿನ್ ಮೇಲೆ, ಅದು ಸೆಲ್ಸ್ ಗ್ರೋ ಆಗ್ತಾ ಇದೆ ಅಂತ ಅರ್ಥ. ಕೂದಲು ಬರ್ತಾ ಇದೆ ಅಂದ್ರೆ ಇಲ್ಲೂ ಕೂದಲು ಬರ್ತಾ ಇದೆ ಅಂತ ಆಯ್ತು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದ್ರೆ, ಇದಕ್ಕೆಲ್ಲ ಇವಾಗ ಜೀವ ಬಂತು. ಬಟ್ ಸೆನ್ಸೇಷನ್ ಇಲ್ಲ, ಸೆನ್ಸೇಷನ್ ಆಗಲ್ಲ. ಅಯ್ಯೋ ಅಮ್ಮ ಅಪ್ಪನ್ ಬಡ್ಕೊಂತೀಯ, 4 ಜನ ಸೈಡ್ಸ್ ನೋವುತ್ತೆ, ಇಲ್ಲಿ ಈ ಸೈಡ್ಸ್ ನೋವಾಗುತ್ತೆ. ಓಕೆ, ನನಗೆ ಇಲ್ಲಿ ಸೆನ್ಸೇಷನ್ ಇಲ್ಲ, ಸೆನ್ಸೇಷನ್ ಆಗಲ್ಲ ನನಗೆ. ಸರಿ ಹೋಗ್ಬೋದು ಮುಂದಕ್ಕೆ. ಅಲ್ಲಿ ಕೂದಲು ಬೆಳೆದಲ್ಲೇ ನಿಂಗೆ ಸೆನ್ಸೇಷನ್ ಅಂತ ಅನಿಸ್ಬೋದು ಏನೋ ಮೋಸ್ಟ್ಲಿ. ಯಪ್ಪ ಏನ್ ಹೇಳ್ಬಿಡ್ತೀನಿ ಇವಾಗ ಅಲ್ಲಿ ಫೀಲ್ ಆಗ್ತದೆ, ಇಲ್ಲಿ ಫೀಲ್ ಆಗುತ್ತೆ ನೋಡೋದು. ಇದು ಗೊತ್ತಾಗ್ತಾ ಇಲ್ಲ, ಸೆನ್ಸೇಷನ್ ಮಹಿಮೆ. ಅಲ್ಲಿ ಬಂತು, ಇಲ್ಲಿ ಬಂದಿಲ್ಲ. ಇವಾಗ ನನ್ನ ಕಾಲು ಈ ತರ ಹಿಂಗೆ ಸಮಕ್ಕೆ ಇಟ್ಕೊಂಡು ಕೂತ್ಕೋಬಹುದು, ಮಂಡಿನೂ ಈ ತರ ಹಿಂಗೆ ಬೆಂಡ್ ಆಗ್ತಾ ಇದೆ. ಬಟ್ ಏನಂದ್ರೆ ಅಷ್ಟೊಂದು ಶಕ್ತಿ ಇಲ್ಲ. ಅದೇನಾಗುತ್ತೆ, ಲೂಸ್ ಬಿಟ್ರೆ ಹಿಂಗೆ ಎಳ್ಕೊಂಡ್ಬಿಡುತ್ತೆ ಕಾಲು. ಸೊ ಅದು ನಂಗೆ ಎಳ್ಕೊಳಕ್ ಬಿಡಬಾರ್ದು ಅಂತ ಹೇಳೋರೆ. ಪೋಸ್ಟರ್ ಕರೆಕ್ಟರ್ ಮಾಡ್ಕೋಬೇಕಂತೆ, ಇಲ್ಲಾಂದ್ರೆ ಲೈಫ್ ಟೈಮ್ ಹಿಂಗೆ ಹೊಟ್ಟೋಗುತ್ತಂತೆ. ಸೊ ಸ್ಟ್ರೈಟಾಗಿ ಇಟ್ಕೊಳ್ಳಿ, ನೋವಾದ್ರೂ ಪರವಾಗಿಲ್ಲ ಅಂತ ಹೇಳಿದ್ದಾರೆ. ಬಟ್ ಪ್ರಾಬ್ಲಮ್ ಏನಂದ್ರೆ, ಈ ಕಾಲ್ ಕಲರ್ ನೋಡಿ, ಈ ಕಾಲ್ ಕಲರ್ ನೋಡಿ, ಇದು ವೈಟು, ಇದು ಬ್ಲ್ಯಾಕು. ಇಡೀ ನನ್ನ ಲೆಫ್ಟ್ ಲೆಗ್ ಫುಲ್ಲು ಬ್ಲ್ಯಾಕ್ ಆಗಿದೆ. ಸ್ನಾನ ಮಾಡಿದ್ದು ಉಜ್ಜಿದ್ದು ಎಲ್ಲ ಆಯಿತು, ಬಟ್ ವಿಪರೀತ ಕಲರ್ ಅಂತೂ ಹಾಳಾಗಿದೆ. ಏನಕ್ಕಂತ ಗೊತ್ತಿಲ್ಲ. ಇದು ನಾರ್ಮಲ್ ಸ್ಕಿನ್ ಕಲರ್, ಈ ಕಲರ್ ನೋಡಿ ಫುಲ್ ಬ್ಲ್ಯಾಕ್ ಆಗಿಬಿಟ್ಟಿದೆ. ಫುಲ್ ಕಲರೇ ಹೋಗ್ಬಿಟ್ಟೈತೆ ಗಾಯ್ಸ್ ನನ್ನ ಕಾಲ್ದು. ಬಟ್ ಏನಂದರೆ ಇವಾಗ ಹಿಂಗೆ ಚೇರ್ ಮೇಲೆ ಹಿಂಗೆ ಕೂತ್ಕೋಬೋದು ಕಂಫರ್ಟಬಲ್ ಆಗಿ. ಜಾಸ್ತಿ ಕೂರಕ್ಕಾಗಲ್ಲ, ಎಲಿವೇಶನ್ ಕೊಟ್ಕೋತೀನಿ ಆಗಿಲ್ಲ ಅಂದರೆ. ಇಲ್ಲ ಅಂದರೆ
ಓಟೈತೀನಿ ರೂಮ್ಗೆ. ಅದಕ್ಕೆ ನಿಂಗೆ ಇದು ಕೊಟ್ಟಿರೋದು, ಸ್ಟಾಕಿನ್ಸ್ ಕೊಟ್ಟಿರೋದು. ಆ ಬಣ್ಣ ಈ ಬಣ್ಣ ಸ್ವಲ್ಪ ಮ್ಯಾಚ್ ಆಗಲಿ ಅಂತ. ಇದು ಟ್ಯಾನ್ ಆಗ್ಬಿಟ್ಟದೆ ಬಿಸಿಲು. ಬಿಸಿಲು ನೋಡೇ 3 ತಿಂಗಳಾಗದೆ ನನ್ನ ಬಾಡಿ. ಇಲ್ಲ ಬಿಸಿಲಿಗೆ ಮೇಲೆ ಸರಿ ಹೋಗ್ಬೋದೇನು. ಈ ಕಲರ್ ನೋಡಿ ಹೆಂಗೈತೆ ಕಾಲ್ದು. ಇಡೇ ಪಕ್ಕಕ್ಕೆ ನೋಡೋಣ ಆಗುತ್ತಾ? ಕಲರ್ ನೋಡಿ ಒಳ್ಳೆ ಇದು ರಕ್ತ ಕಟ್ಕೊಂಡಂಗಿದೆ. ಇದು ಮಾಮೂಲಿ ಕಲರ್. ನೋಡೋಣ ಈ ಕಲರ್ಗೆ ಅದು ಮ್ಯಾಚ್ ಆಗುತ್ತಾ, ಅದಕ್ಕೆ ಇದು ಮ್ಯಾಚ್ ಆಗುತ್ತಾ ನೋಡೋಣ ಫ್ರೆಂಡ್ಸ್. ಅಲ್ಲ ಈ ಟ್ಯಾನ್ ಆಗೋವಂಥದ್ದು ಏನು ಇರಲಿಲ್ಲ ಕಾಲು, ಬಟ್ ಯಾಕೋ ಟ್ಯಾನ್ ಆಗ್ಬಿಟ್ಟದು ಗೊತ್ತಿಲ್ಲ. ಮೋಸ್ಟ್ಲಿ ಉಜ್ಜೋಗಿರೋದಕ್ಕೆ ಏನು ಹಿಂಗೆ ಆಗಬೇಕು? ಡ್ಯಾಮೇಜಸ್ ಆಗಿದೆ, POP ಎಲ್ಲ ಹಾಕಿದ್ರು ಇಷ್ಟು ದಿನ ಓಕೆ, ಆದ್ರೆ ಇಷ್ಟು ದಿನ ಬೇಕಾ? ಎಲ್ಲ ರಿಕವರಿ ಆಗಕ್ಕೆ, ಸ್ಕಿನ್ ರಿಕವರಿಗೆ ಇಷ್ಟು ದಿನ ಬೇಕಾ? ಇದಂತೂ ಇನ್ನೂ ರಿಕವರಿ ಆಯ್ತಾನೆ ಅದೇ. ಮನೆಯಲ್ಲಿ ನನಗೆ ಕೂತ್ಕೊಳ್ಳೋಕೆ ಒಂದು ಚೂರು ಜಾಗ ಇದೆಯಾ? ತಿಪ್ಪೆ ಮಾಡಿಕ್ಕವ್ರೆ ಮನೇನ. ಈ ಒಳಗಡೆ ಕೂತ್ಕೋತೀನಿ. ನಾನು ಕೂತ್ಕೊಳ್ಳೋಕೆ ಜಾಗ ಬಿಡ್ರು. ಅಲ್ಲಿ ಅವಳು, ಇಲ್ಲಿ ನಮ್ಮವ್ವೆ ಯಾಸ್ಗೆ ಫುಲ್ಲು ಲಗೇಜ್ ಹಾಕಿಕ್ಕವ್ರೆ. ನನಗೆ ಮರ್ಯಾದೆನೇ ಇಲ್ಲ ಗಾಯ್ಸ್. ಕುಂಟ್ಲೆಗೆ ಇಕ್ಕೊಂಡಿದ್ರು, ಕನಿಕರೆ ದಯ ಏನೂ ಇಲ್ಲ ಗಾಯ್ಸ್ ನನಗೆ. ಏನು ಕಂದಮ್ಮ? ಏನು ಹೇಳು ನೀ? ನಮ್ಮ ಬೇಬಿ ಮಕ್ಕಳು ಅವರಿಬ್ರು ಗುಡ್ಡುಮ್ಮ, ಅವಳೊಬ್ಳನ್ ಬಿಟ್ಟು ಇದೊಂದು ಅದೇ ಮಚಾನ್ ಮಾಡ್ಕೊಂಡು. ನಾನು ಕೂತ್ಕೊಳಕ್ ಬಿಡ್ರೆ ಸ್ವಲ್ಪ ಯಾಕ್ರೆ ಹೊಟ್ಟೆ ಉರಿಸ್ತಾ ಇದೀರಿ, ಕಾಲು ನೋವುತ್ತೆ ಮಕ್ಕಳ. ಹಲೋ ಈಗ ಹಮ್ಸ್ಕೊಂಡು ಎದ್ದಾಳೆ ಕಡಿಕೆ, ನಾನು ಕೂತ್ಕೊಬೇಕೀಗ. ಹೋಯ್ತಾರೆ ಕಡಿಕೆ, ನನಗೆ ಹೊಡಿತಾಳಪ್ಪ ಹುಡುಚಿನಲ್ಲಿ. ಕೈ ಅವಳೆತ್ತಳೆ. ಹೊಡಿಲ್ಲ ನಿಂಗೆ ನಾನು? ಹೊಡಿಲ್ಲ ನಾನು ನಿಂಗೆ? ನೀನೇ ಹೊಡಿತೀಯ ನನಗೆ? ಈ ವಯಸ್ಸಿಗೆ ಎಷ್ಟಿದೆ ಮೀಸೆ ಇದಕ್ಕೆ? ಎಷ್ಟುದ ಮೀಸೆ ಇಟ್ಕೊಂಡಿದ್ದಲ್ಲವ ನೀನು? ಬಂಗಾರಿ ಸೆಕೆಂಡ್ ಕೊಡು. ನನಗೆ ಬಂಗಾರಿ ಎಲ್ಲೋಗಿತ್ತು ಕೇಳು. ಆಟೋಲ್ಲಿ ಅಮ್ಮ ಎಲ್ಲ ಮೆಜೆಸ್ಟಿಕ್ ಹೋಗಿ ಬಂದೆ ಬಂಗಾರ. ನೀನು ಆಟಲ್ಲಿ ಏನಕ್ಕೆ ಹೋಗಿದ್ದ? ಕಳ್ಳಿ ಟ್ರಿಪ್ ಹೋತಾಳೆ ಗಾಡೀಲಿ, ಆಟೋದಲ್ಲೆಲ್ಲ ಹೋಯ್ತಾಳು ಇವಳು. ಆಟೋ ರಾಣಿ. ಆಟ ಹಿಂದ್ಗಡೆ